ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಉಗ್ರರ ದಾಳಿಯಲ್ಲಿ ಸಾಕಷ್ಟು ನಮ್ಮ ದೇಶವಾಸಿಗಳು ತಮ್ಮ ಜೀವನ ತೆತ್ತಿದ್ದಾರೆ. ಅದರಲ್ಲಿ ಶಿವಮೊಗ್ಗದ ವಾಸಿಯಾಗಿರುವಂಥ ಮಂಜುನಾಥ್ ಕೂಡ ಒಬ್ಬರು. ಈ ಒಂದು ಘಟನೆ ನಡೆದು ಈಗಾಗಲೇ 15 ದಿನಗಳು ನಡೆದರೂ ಸಾಕಷ್ಟು ದೇಶದಲ್ಲಿ ಈಗ ಒಂದು ಬೆಳವಣಿಗೆಗಳು ನಾವು ಕಾಣಬಹುದಾಗಿದೆ. ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಂತಹ ಮತ್ತು ಆ ಸಂದರ್ಭದಲ್ಲಿ ಇದ್ದಂತಹ ಪಲ್ಲವಿಯವರು ಕೂಡ ಈಗ ಸಾಕಷ್ಟು ಚರ್ಚೆಗಳಿಗೆ ಒಳಗಾಗಿರುವಂಥದ್ದು ಅವರ ನಿಲುವುಗಳು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಕಳೆದ 15 ದಿನಗಳಲ್ಲಿ ಆಗಿರುವಂಥ ಡೆವಲಪ್ಮೆಂಟು ಕುರಿತಂತ ಅವ್ರು ಏನು ಹೇಳ್ತಾರೆ ಅದನ್ನು ಮಾತಾಡ್ಸೋಣ. ಮೇಡಮ್, ಈಗ ಕಳೆದ 15 ದಿನ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು, ಈ ಒಂದು ಘಟನೆ ನಡೆದು ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಅಂದರೆ ರಾಜತಾಂತ್ರಿಕವಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಮತ್ತು ದೇಶದೊಳಗೆ. ಇದನ್ನು ಗಮನಿಸಿದಾಗ ಈ ಒಂದು ಘಟನೆ ಏನು ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಟಿ ವಿನೇ ನೋಡಿಲ್ಲ. ನಂದು ಇದರೊಳಗೆ ನಾನು ಇದಾಗಿದ್ದೆ, ವ್ಯಸ್ತಳಾಗಿದ್ದೆ. ಈಗ ಕಾರ್ಯ ಇತ್ತು ಎಲ್ಲ, ಮೊನ್ನೆ ಕಾರ್ಯ ಮುಗೀತು. ನಾನು ನನ್ನ ಲೈಫ್ ಬಗ್ಗೆನೇ ನನಗಿನ್ನೂ ಕ್ಲಾರಿಟಿ ಸಿಗ್ತಿಲ್ಲ, ಏನು ಮಾಡೋದು, ಫುಲ್ ಬ್ಲ್ಯಾಂಕ್ ಆಗಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಮ್ಮ ಸರ್ಕಾರ ಏನು ಮಾಡುತ್ತೋ ಅದು ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಅದನ್ನ ಬಗ್ಗೆ ಹೇಳೋಷ್ಟು ನಾನಿನ್ನೂ ದೊಡ್ಡವಳಲ್ಲ, ಅಷ್ಟು ನನಗೆ ನಾಲೆಡ್ಜು ಇಲ್ಲ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಅಂದರೆ ರಾಜತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ಕ್ರಮಗಳನ್ನು ಸರ್ಕಾರ ಕೈಗೊಂಡಿರುವಂಥದ್ದು, ಅಲ್ಲಿರುವಂತಹ ಜನರುಗಳಿಗೆ ಎಚ್ಚರಿಕೆ ಕೊಡುವಂಥದ್ದಾಗಿರ್ಬೋದು, ಮತ್ತು ನದಿಯಿಂದ ನೀರು ಬಿಡುವಂಥದ್ದು ಅದನ್ನು ನಿಲ್ಲಿಸುವಂಥದ್ದು, ಮತ್ತು ಭಾರತದ ಮೇಲೆ ವಾಯುಪ್ರದೇಶದ ಮೇಲೆ ಹಾರುತ್ತಿದ್ದಂಥ ವಿಮಾನಗಳಿಗೆ ಒಂದು ರೀತಿಯ ಅವಕಾಶ ಕೊಡದಿರುವಂಥದ್ದು, ಇವೆಲ್ಲವೂ ಆ ಒಂದು ಪಹಲ್ಗಾಮ್ನ ಘಟನೆಯ ಒಂದು ನಂತರದಲ್ಲಿ ನಡೆದಂಥ ಡೆವಲಪ್ಮೆಂಟ್ಗಳು. ಇದು ಒಂದು ಆ ಘಟನೆಯಲ್ಲಿ ಇದ್ದಂಥವ್ರು ನೀವಾಗಲಿ ಮತ್ತು ದೇಶವಾಸಿಯಾಗಿ ನಿಮ್ಗೆ ಏನು ಅನಿಸುತ್ತೆ? ಅದೇ ನಮ್ಮಂಥ ಅಮಾಯಕರು ಇದ್ದ ಮೇಲೆ ಇವಾಗ ನಮ್ಮ ಲೈಫೇ ಚೆಲ್ಲಾಪಿಲ್ಲಿ ಆಗೋಗಿದೆ. ಈಗ ನಮಗೆ ಏನು ಮಾಡೋದು ಅನ್ನೋದು ದಾರಿ ತೋರಿಸ್ತಿದ್ದಂಗೆ ಆಗಿದೆ. ಇದು ಅದು ರಾಜತಾಂತ್ರಿಕವಾಗಿ ಅದೇನು ಮಾಡ್ತಿದ್ದಾರೋ ಅದು ಅವರು ಯೋಚನೆ ಮಾಡ್ತಿದ್ದಾರೆ ಅನಿಸುತ್ತೆ. ಅದು ಅವರವ್ರ ಇದಕ್ಕೆ ಬಿಟ್ಟಿದ್ದು, ಸರ್ಕಾರದವರಿಗೆ ಬಿಟ್ಟಿದ್ದು. ಈ ಬಗ್ಗೆ ನನಗೇನು ಕ್ಲಾರಿಟಿ ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಈ ಒಂದು ಘಟನೆ ನಡೆದಂಥ ನಂತರದಲ್ಲಿ ದೇಶದ ವಾಸಿಗಳೆಲ್ಲರೂ ಈ ಒಂದು ಘಟನೆಗೆ ಸೂಕ್ತವಾದಂಥ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಇದಕ್ಕೊಂದು ಪಾಠ ಆಗಬೇಕು, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇಂಥ ದುರ್ಘಟನೆಗಳು ಮರುಕಳಿಸೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಂದು ಕೂಗಿದೆ. ಅದರ ಪರಿಣಾಮಗಳು ಇಷ್ಟೆಲ್ಲ ಆಗ್ತಿರೋಂಥದ್ದು, ಇದ್ರ ಬಗ್ಗೆ ಏನು ಅನಿಸುತ್ತೆ? ನಾನು ಅವತ್ತು ಮೊದಲನೇ ದಿನ ಘಟನೆ ಆಗಿ ಬಂದಾಗ್ಲಿಂದ ನಾನು ಅದೇ ಹೇಳಿದ್ದು, ಭಾರತೀಯರ ಮೇಲೆ ಯಾರೇ ನಾವು ಹಿಂಗೆ ಏನಾದ್ರು ಒಂದು ಅಟ್ಯಾಕ್ ಮಾಡಬೇಕು ಅಥವಾ ಅವ್ರಿಗೆ ಏನಾದ್ರು ನೋವು ಆಗಂಗೆ ಮಾಡಬೇಕು ಅಂತ ಅವ್ರಿಗೆ ಯೋಚನೆ ಬಂದ್ರೇ ಅವ್ರ ಮೈಯಲ್ಲಿ ನಡ್ಕ ಬರಬೇಕು. ಆ ರೀತಿಯಾಗಿ ನಮ್ಮ ದೇಶ ಬೆಳಿಬೇಕು. ನಮ್ಮ ದೇಶದ ಜನತೆ ಅಷ್ಟು ಸೆಕ್ಯೂರಿಟಿಯಲ್ಲಿ ಅಷ್ಟು ಅಂದರೆ ನೆಮ್ಮದಿಯಿಂದ ಎಲ್ಲರೂ ಇರಬೇಕು ಅನ್ನೋದನ್ನು, ಆ ರೀತಿ ನಮ್ಮ ದೇಶ ಸೆಕ್ಯೂರ್ಡ್ ಆಗಿರ್ಬೇಕು ಅನ್ನೋದನ್ನು ಕೇಳ್ಕೊಳ್ತೀನಿ ಅಷ್ಟೆ. ಈ ಒಂದು ಘಟನೆ ನಂತರ ನಿಮಗೆ ಕೇಂದ್ರ ಸರ್ಕಾರದ ವತಿಯಿಂದಾಗಲಿ ರಾಜ್ಯ ಸರ್ಕಾರದ ವತಿಯಿಂದಾಗಲಿ ಯಾರು ಅಧಿಕಾರಿಗಳು ಭೇಟಿ ಮಾಡಿದ್ದಂತು, ಮತ್ತು ಮುಂದಿನ ದಿನಗಳಲ್ಲಿ ಯಾವ ಥರ ವ್ಯವಸ್ಥೆ ಅಂತ ಬಿಟ್ಟು ಏನಾದ್ರು ನಿಮಗೆ ಚರ್ಚೆ ಮಾಡಿದ್ರ, ಮಾತುಕತೆ ಆಡಿಯಾರ? ಅಂದರೆ ಮುಂಚೆ ಇದು ಮಾಡಿದ್ದಾರೆ, ಇವನು ವಿದ್ಯಾಭ್ಯಾಸಕ್ಕೂ ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದೆ ಕೂಡ ಬಂದಿದ್ದಾರೆ. ತೇಜಸ್ವಿ ಸೂರ್ಯ ಸರ್ ಅಲ್ಲಿ ಬೆಂಗಳೂರು RV ಕಾಲೇಜು ಇದರಿಂದ ಇವನಿಗೆ ಎಜುಕೇಷನ್ ಸಪೋರ್ಟ್ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಹಾಗೆ ಬೇರೆ ಬೇರೆ ಕಾಲೇಜಸ್ ಇದ್ದವರು ಅಪ್ರೋಚ್ ಮಾಡಿದ್ದಾರೆ. ನೋಡಬೇಕು, ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಈ ಪಹಲ್ಗಾಮ್ನ ಒಂದು ಘಟನೆ ಇಡೀ ದೇಶದ ಜನಗಳಲ್ಲಿ, ಅಂದರೆ ರಾಷ್ಟ್ರವಾಸಿಗಳಿಗೆ ಒಂದು ದೇಶಭಕ್ತಿಯನ್ನು ಮೂಡಿಸುವಂಥದ್ದು, ಮತ್ತು ಒಂದು ರೀತಿಯ ಹಿಂದಿನ ದಿನಗಳ ಏನು ಭಾರತದ ಇತ್ತು ಆ ಒಂದು ವೈಭವನ ಮರುಕಳಿಸಬೇಕು, ದೇಶ ತುಂಬ ಸ್ಟ್ರಾಂಗ್ ಆಗಬೇಕು ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಈಗ ಒಂದು ಕೂಗು ಬರ್ತಿರೋದು, ಅದಕ್ಕೇನು ಹೇಳ್ತೀರಾ? ಹೌದು, ದೇಶ ಸ್ಟ್ರಾಂಗ್ ಆಗಬೇಕು. ಏನಂದರೆ ನಾವು ಯಾವುದಕ್ಕೂ ಹೆದರಬಾರ್ದು ಅಷ್ಟೆ. ನಾವು ಸೈನಿಕರ ಥರ ಅಂದರೆ ನಮ್ಮ ಆರ್ಮಿಯವ್ರ ಥರ ಯಾವುದು ಟ್ರೈನ್ಡ್ ಇರೋದಿಲ್ಲ. ನಮಗೆ ಏನೋ ಒಂದು ಕೆಟ್ಟ ಘಟನೆ ನಡೆದಾಗ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಧೈರ್ಯ ಇದ್ದರೆ ಯಾವುದೇ ಇದನ್ನು ಫೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ಧೈರ್ಯ ತಗೊಳ್ಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಆವತ್ತಿನ ದಿವಸ ಘಟನೆಯಲ್ಲಿ ಇದ್ದಂತಹ ಮಂಜುನಾಥ್ ಅವರ ಪುತ್ರ ಅಭಿಜಯ್ ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ಈಗ ಪುಟ ಈ ಮಗು ಇದೊಂದು ಘಟನೆ ನಡೆದು ಇವತ್ತಿಗೆ 15 ದಿನ ಆಯಿತು. ಸೊ ನಿನಗೆ ಗೊತ್ತಿರೋಂಗೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ, ಏನು ಹೇಳ್ತೀಯ? ಗೌರ್ಮೆಂಟ್ ಅವ್ರು ಏನು ಡೆವಲಪ್ ಮಾಡ್ತಾರೆ ಅದೆಲ್ಲ ಏನು ಕ್ರಮ ಕೈಗೊಳ್ತಾರೆ ತೊಗೊಳ್ತಾರೆ, ನಂಗೆ ನಂಬಿಕೆ ಇದೆ ಅವ್ರ ಮೇಲೆ. ಅಂದರೆ ತುಂಬಾ ಪ್ರತೀಕಾರದ ಕ್ರಮ ಕೈಗೊಳ್ಳಬೇಕು, ಉಗ್ರರಿಗೊಂದು ಪಾಠ ಕಲಿಸಬೇಕು, ದೇಶದ ಭದ್ರತೆಗೆ ಸವಾಲು ಒಡ್ಡೋರ ಮೇಲೆ ಒಂದು ಕ್ರಮ ಆಗಬೇಕು ಅಂತ ಹೇಳ್ತೀವಿ. ಸೊ ನೀನೊಬ್ಬ ನಾಗರಿಕ ಆಗ್ಬಿಟ್ಟು ಅವತ್ತಿನ ದಿವಸ ಇದ್ದಂಥವನ್ನಾಗಿ ನೋಡಿದಾಗ ನಿನ್ಗೊಂದು ಆಲೋಚನೆ ಇರುತ್ತೆ, ಏನಿದೆ ಅದು? ಅವರು ಗೌರ್ಮೆಂಟ್ ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಾರೆ, ಅವ್ರು ಏನು ಕ್ರಮ ತೊಗೊಳ್ತಾರೆ ಅಂತ ಗೊತ್ತು. ಅಲ್ಲಿ ನಾನೇನು ಹೇಳಿ
ಈಗ ಮುಂದಿನ ದಿನಗಳಲ್ಲಿ ಯಾವುದು ನಿನ್ನ ಪ್ಲಾನ್ ಇದೆ? ಅಂದರೆ ಸರ್ಕಾರದ ವತಿಯಿಂದ ಆಗಿರ್ಬೋದು, ನಿನ್ನ ಒಂದು ಆಲೋಚನೆ ಯಾವ ಥರ ಮುಂದುವರಿಬೇಕು ಅಂತಿದೆ? ವಿದ್ಯಾಭ್ಯಾಸ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಿನ್ನ ಭವಿಷ್ಯ ಆಗಿರ್ಬೋದು. ಸರ್ಕಾರದವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಕಾಲೇಜಸ್ ಎಲ್ಲ ಸುಮಾರು ಅಪ್ರೋಚ್ ಮಾಡ್ತಿದ್ದಾರೆ. ಅವರು ಇದು ಮಾಡ್ದಂಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಹಂಗೆ ನಾನು ವಿದ್ಯಾಭ್ಯಾಸ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು, ಅದೇ ಇರೋದು. ನಿನ್ನ ಒಂದು ಆಲೋಚನೆ ಏನಿದೆ? ಯಾವ್ದು ದಿಕ್ಕಲ್ಲಿ ಹೋಗಬೇಕು ಅಂತಿದೆ? ಯಾವ ಥರ ಮಾಡಬೇಕು ಅಂತ? ನಾನು ಆ್ಯಕ್ಚುಲಿ ಕಾಮರ್ಸ್ ತೊಗೊಂಡಿರೋನು. ನೆಕ್ಸ್ಟು BCom ಮಾಡಬೇಕು ಅಂತ ಹೇಳೋದು. ಇನ್ನೂ ಕಾಲೇಜ್ ಡಿಸೈಡ್ ಆಗಿಲ್ಲ, ಸುಮಾರು ಆಫರ್ಸ್ಗಳು ಬರ್ತಿದ್ದಾರೆ, ಒಂಚೂರು ಡಿಸೈಡ್ ಮಾಡಬೇಕು. ಈ ಎಲ್ಲ ಘಟನೆಗಳ ನಂತರ ಸಾಕಷ್ಟು ಬೆಳವಣಿಗೆಗಳಾಗ್ತಿದೆ. ಅಂದರೆ ಜನಗಳು ಕೂಡ ಎಲ್ಲ ರೀತಿ ಒತ್ತಾಯ ಬಿಡ್ತಾ ಇದ್ದಾವೆ. ಅದಕ್ಕೇನು ಅನಿಸುತ್ತೆ? ಸುಮಾರು ಇದಾಗ್ತಿದೆ, ಬಟ್ ನಾನು ಏನು ಹೇಳೋಕ್ಕಾಗತ್ತಿದ್ರಿ. ಯಾವ ಥರ ಕ್ರಮ ಆಗಬೇಕು ನಮ್ಮ ದೇಶದ ರಕ್ಷಣೆಗೋಸ್ಕರ ಅಂತ ಹೇಳ್ಬಿಟ್ಟು ನೀನು ಬಯಸ್ತೀಯ? ತೊಗೊಳ್ತಾರೆ ಕ್ರಮ, ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ ಅಷ್ಟೇ. ಇದು ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿಯಾಗಿರುವಂಥ ಪಲ್ಲವಿ ಮತ್ತು ಅವ್ರ ಮಗ ಅಂತ ಅಭಿಜಯ್ ಅವರ ಮಾತುಗಳು. ಅಂದರೆ ದೇಶದ ರಕ್ಷಣೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನೇ ಕ್ರಮ ಕೈಗೊಂಡ್ರೂ ಕೂಡ ಅದು ಸ್ವಾಗತಾರ್ಹನೇ. ದೇಶ ಉಳಿಬೇಕು ಮತ್ತು ನಮ್ಮ ದೇಶದಲ್ಲಿರುವಂಥ ಜನರ ರಕ್ಷಣೆ ಚೆನ್ನಾಗಾಗಬೇಕು ಅಂತ ಹೇಳ್ಬಿಟ್ಟು ಅವರು ತಿಳಿಸಿರುವಂಥ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.